ಸೋದರ ಸೋದರಿಯರೇ, ಈಗಾಗಲೇ ಸಾಕಷ್ಟು ಸುಳ್ಳುಗಳನ್ನು ಹೇಳುತ್ತೀನಿ ಅಂಥೇಳಿ ಸತ್ಯವನ್ನೆಲ್ಲ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಉಳಿಸಿರೋದೇ ಸುಳ್ಳುಗಳು. ಆ ಸುಳ್ಳುಗಳಲ್ಲಿ ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೋಬೇಕು, ನಿಜಾಂಶ ಏನಿದೆ ಅದರಲ್ಲಿ ಏನು ಅನ್ನೋದನ್ನು ನಾವು ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಇವತ್ತು ಅಧ್ಯಯನಕ್ಕೆ ತಮಗೆಲ್ಲ ವಿಚಾರ ಮಂಡಿಸಲು ಸೂಕ್ತವಾದ ಒಂದು ಗ್ರಂಥವನ್ನು ಆರಿಸಿದ್ದಾರೆ. ಅದು ವಿಶ್ವ ಸಪ್ತಮತಗಳ ತತ್ವನೀತಿ ಸಮನ್ವಯ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಏನಿದು? ನಾವು ಈ ಪ್ರಪಂಚದಲ್ಲಿ ಬಾಳ್ವೆ ಮಾಡ್ತಾಯಿದ್ದೀವಿ. ಅನೇಕ ರೀತಿಯ ತೊಡಕು ತೊಂದರೆಗಳಲ್ಲಿ ಒದ್ದಾಡಿ ನಾವು ಪಾರಾಗಬೇಕಾಗಿದೆ. ಇದರ ಮಧ್ಯೆ ಸಂಗ್ರಾಮಗಳು, ದ್ವೇಷ, ಅಸೂಯೆಗಳು, ಮತ್ತೊಂದು ಈ ರೀತಿಯ ಅನೇಕ ನಮಗೆ ಬೇಡವಾದಂಥ ಗುಣಗಳ ಮಧ್ಯೆ, ಆ ಬೇಡವಾದಂಥ ವ್ಯವಸ್ಥೆಯ ಮಧ್ಯೆ ಬಾಳ್ತಾ ಇದ್ದೇವೆ. ಹಾಗಾಗಿ ಇಂಥ ಒಂದು ಸನ್ನಿವೇಶಗಳನ್ನ ಹುಡುಕೊಂಡು ಬಂದು ಸತ್ಸಂಗ, ಒಂದು ಭಜನೆ ಇರ್ಬೋದು, ಮತ್ತೊಂದು ಕಥಾ ಕಾಲಕ್ಷೇಪ ಇರ್ಬೋದು, ಒಂದು ಉತ್ತಮವಾದ ನಾಟಕ ಪ್ರದರ್ಶನ ಇರಬಹುದು, ಇದಕ್ಕೆಲ್ಲ ಸಹ ನಮ್ಮ ಮನಸ್ಸು ಕೊಡ್ತೀವಿ. ನಾವು ಹೋಗ್ತೀವಿ, ಅಲ್ಲಿ ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸಿಕೊಂಡು ಬಂದು ಮತ್ತೆ ನಮ್ಮ ನಿಜ ಜೀವನದಲ್ಲಿ ಮತ್ತೆ ಸಂಗ್ರಾಮದಲ್ಲಿ ತೊಡಗುತ್ತೀವಿ. ಏನು ಇಲ್ಲಿಂದ ಮನೆಗೆ ಹೋದ್ಮೇಲೆ ಏನಿದೆ? ಬೆಳಗ್ಗೆ ಎದ್ದಾಗ ನೀರು ಕಾಯಿಸಿದೆಯಾ? ಸ್ನಾನ ಮಾಡಬೇಕು. ಆಮೇಲೆ ತಿಂಡಿ ತಯಾರಾಯ್ತಾ? ತಿನ್ನಬೇಕು. ಮತ್ತೆಲ್ಲ ಹೋಗಬೇಕು, ಮತ್ತು ಊಟ ಟೈಮಿಗೆ ಬರಬೇಕು. ಮನೆಯಲ್ಲಿ ಇಷ್ಟೇ. ಇದು ಬಿಟ್ಟು ಇನ್ನೇನಾದರೂ ಮನೆಯಲ್ಲಿ ನಮಗೆ ಸಿಗುತ್ತಾ ಅಂದರೆ ಮೊದಲು ಇತ್ತದು. ನಮ್ಮ ಅಜ್ಜನ ಕಾಲದಲ್ಲಿ, ನಮ್ಮ ಅಮ್ಮನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು. ಬರ್ತಾ ಬರ್ತಾ ಕ್ರಮೇಣ ಕಮ್ಮಿ ಆಯಿತು. ಏನದು? ಆಚರಣೆ. ಇವತ್ತು ನಾಳೆ ಏಕಾದಶಿ ಕಣೋ, ಬೆಳಗ್ಗೆ ನೀನು ತಿಂಡಿ ತಿನ್ನಬೇಡ, ಮಧ್ಯಾಹ್ನ ಊಟ ಮಾಡೋ ಪರವಾಗಿಲ್ಲ ಅಂತ ಅವರು ಪೂರ್ತಿ ಉಪವಾಸ ನಮಗೆ ಊಟ ಕೊಡೋರು. ಏಕಾದಶಿ ಈ ರೀತಿ ಅನೇಕ ದೇವತಾ ಕಾರ್ಯಗಳು ಚೆನ್ನಾಗಿ ನಡೆಯುವಂಥ ಕಾಲ ಇತ್ತು. ಈಗ ಅದಿಲ್ಲ. ಈಗ ಕೇವಲ ಭೋಗ ಜೀವನ. ಇಂಥ ಒಂದು ಭೋಗ ಜೀವನದಲ್ಲಿ ನಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡು ಅಥವಾ ಸರಿಯಾಗಿ ಇಲ್ಲದೇನೋ ಒದ್ದಾಡಿಕೊಂಡು ನಾವು ಜೀವನ ಮಾಡುವಂಥ ಕಾಲಕ್ಕೆ ಬಂದು ತಲುಪಿದ್ದೀವಿ. ಇರಲಿ, ಅದರ ಮಧ್ಯೆಯೂ ಸಹ ನಾವು ಆರೋಗ್ಯವಂತರಾಗಿರಲು ಪ್ರಯತ್ನ ಪಡ್ತೀವಿ. ಈಗ ಇದೆಲ್ಲ ಆಯ್ತಲ್ಲ, ನಾರಾಯಣಪ್ಪ ಮಿಶ್ರು ಸಾಕಷ್ಟು ಹೇಳಿದರು. ದೇವರು ಸುಳ್ಳು, ದೇವರು ಸುಳ್ಳು ಅಥವಾ ದೇವರು ನಿಜವೇ? ದೇವರು ನಿಜ ಆದರೆ ನಮಗೆ ಯಾಕೆ ಕಾಣಲ್ಲ? ಅವನು ನಮ್ಮನ್ನು ಈ ಭೂಲೋಕದಲ್ಲಿ ಸೃಷ್ಟಿ ಮಾಡಿ, ಅಯ್ಯ ನೀನು ಅನುಭವಗಳನ್ನು ಪಡೆದು ದುಃಖಗಳನ್ನು ಅರ್ಥ ಮಾಡಿಕೊಂಡು ಸುಖ ಏನು ಅನ್ನೋದು ತಿಳ್ಕೊಂಡು ನನ್ನ ಹತ್ತಿರ ಬಾ ಅಂತ ಕಳಿಸಿದ್ದಾನೆ ಅಂತ ನಾವು ಹೇಳ್ತೀವಿ. ಇದು ಸುಳ್ಳು. ಯಾಕೆಂದರೆ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೇನೆ ನಾನು. ಯಾರೋ ಹೇಳಿದರು, ಏನೋ ಹೇಳಿದರು, ಅದನ್ನು ತಿಳ್ಕೊಂಡು ಮಾತಾಡ್ತಾ ಇದ್ದೇನೆ. ಈ ರೀತಿ ಸುಳ್ಳುಗಳ ಮಧ್ಯೆನೇ ನಾವು ಜೀವನ ಮಾಡ್ತಾಯಿದ್ದೀವಿ. ಇದರ ಮಧ್ಯೆ ನಾವು ಒಂದು ಐಕಮತ್ಯದಿಂದ ಇರಲು ಇಡೀ ಭೂಮಂಡಲದಲ್ಲಿರುವಂಥ ಎಲ್ಲರೂ ಸಹ ಒಟ್ಟಾಗಿ
ಒಂದು ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದ ರೀತಿ ಬಾಳ್ವೆ ಮಾಡಬೇಕು ಅಂತ ಅಂದರೆ ಆ ಸಪ್ತ ಮತಗಳು ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ಅದನ್ನು ಸಾಕಷ್ಟು ವಿವರಣೆ ಕೊಟ್ಟರು, ವೈಜ್ಞಾನಿಕವಾದ ದೃಷ್ಟಿಕೋನ ಇಟ್ಕೊಂಡು ಅವರು ಹೇಳಿದರು, ಎಲ್ಲ ಆಯಿತು. ಇನ್ನು ಕೊನೆಯದಾಗಿ ಒಂದು 2 ಪಾರ್ಟ್ ನನಗೆ ಉಳ್ಕೊಂಡಿದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಹೇಳೋವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಈಗಾಗಲೇ 2 ಉಪನ್ಯಾಸಗಳಲ್ಲಿ ಮತಗಳು ಮತ್ತು ಮತಾಚಾರ್ಯರು ಅವರ ಬಗ್ಗೆ ಸೂಕ್ಷ್ಮವಾಗಿ ತಮ್ಮ ಗಮನಕ್ಕೆ ತಂದಿದ್ದಾರೆ. ಮತ ಮತ್ತು ಭೌತ ವಿಜ್ಞಾನ, ಮತಗಳ ಮುಖ್ಯ ಮೂಲ ತತ್ವಗಳು ಇವನ್ನೆಲ್ಲ ನಳಿನಿಯವರು ವಿವರಿಸಿದ್ದಾರೆ. ಮತ್ತು ನಮ್ಮ ಶುಭ ಅವರು ಆಧುನಿಕ ವಿಜ್ಞಾನದಿಂದ ಮತಗಳ ಮೇಲಾಗಿರುವ ಪರಿಣಾಮ ಏನು ಅನ್ನೋದನ್ನು ಸಹ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಇನ್ನು ಮತಗಳ ಮುಖ್ಯ ತತ್ವಗಳು ಅದು ಸಹ ಹೇಳಿದರು. ಇನ್ನು ನೀತಿಶಾಸ್ತ್ರ ಅದನ್ನು ಸಹ ಹೇಳಿದರು. ಈಗ ನಾನು ಮತಗಳ ತತ್ವಶಾಸ್ತ್ರ ಇದರ ಬಗ್ಗೆ ಸೂಕ್ಷ್ಮವಾಗಿ 2 ಮಾತು ಹೇಳಿ ನನ್ನ ಈ ಒಂದು ಉಪನ್ಯಾಸವನ್ನು ಮುಗಿಸಿಕೊಡೋಣ. ಮತಗಳ ತತ್ವಶಾಸ್ತ್ರ, ಎಲ್ಲ ಮತಗಳ ಬೋಧನೆಯ ತತ್ವಶಾಸ್ತ್ರ ಮುಖ್ಯವಾಗಿ 3 ಭಾಗ ಒಳಗೊಂಡಿದೆ. ಎಲ್ಲ ಮತಗಳ ಬೋಧನೆಯೂ ಅಷ್ಟೇ. ಏನು? ದೇವರೊಬ್ಬನು ಮೊದಲನೇದು, 2ನೇದು ಮನುಷ್ಯ ದೇವರ ಒಂದು ಅಂಶ, ಆಮೇಲೆ ಸೃಷ್ಟಿಯಲ್ಲಿ ದ್ವಂದ್ವತ್ವ ಇದೆ. ಆ ದ್ವಂದ್ವ ಅಂದ್ರೇನು? 2. ಇಲ್ಲಿ ದ್ವಂದ್ವ ಅಂದರೆ ನಾವು ಲೌಕಿಕವಾಗಿ ನಾವೇನು ದ್ವಂದ್ವ ಅಂದರೆ ತರ್ಕ, ಏನೋ ಅದು ಹಿಂಗೆ ಇದು ಹಾಗೆ ಅಂಥೇಳಿ. ಇದು ಹಂಗಲ್ಲ, ಇದು ದ್ವಂದ್ವ ಅಂದರೆ 2 ಅಂಥೇಳಿ. ಇನ್ನು ಇಡೀ ಬ್ರಹ್ಮಾಂಡವನ್ನೇ ಆವರಿಸಿ ಜೀವಕೋಟಿಯನ್ನೆಲ್ಲ ರಕ್ಷಿಸಿ ಪೋಷಿಸುತ್ತಿರುವ ಪ್ರಾಣ ಚೈತನ್ಯ ಒಂದೇ, ಅದನ್ನೇ ದೇವರು ಅಂಥೇಳಿ ನಾವು ಯಾವ್ಯಾವುದೋ ರೀತಿ ಹೇಳ್ತೀವಿ. ಆ ಚೈತನ್ಯವೇ ಪ್ರಕೃತಿಯನ್ನು ಸೃಷ್ಟಿ ಮಾಡಿ ಆ ಪ್ರಕೃತಿಯಲ್ಲಿ ತನ್ನ ಚೈತನ್ಯವನ್ನು ಹಾಯಿಸಿ ಇವೆರಡರಿಂದಲೇ ಎಲ್ಲವನ್ನೂ ಸೃಷ್ಟಿಸಿದೆ. ಇದೇ ದ್ವಂದ್ವತ್ವ. ಅದನ್ನು ನಳಿನಿಯವರು ಹೇಳಿದರಲ್ಲ, ವೈಜ್ಞಾನಿಕವಾಗಿ ಆ ಚೈತನ್ಯ ಯಾವುದೂ ಇಲ್ಲ, ಅದರ ಪಾಡಿಗೆ ಅದು ನಡೀತಾ ಇದೆ ಅಂತ ಹೇಳಿದರು. ಹೌದು, ಅದರ ಪಾಡಿಗೆ ಅದೇ ನಡೀತಿರೋದು. ಅದರ ಮಧ್ಯೆ ನಾವು ಸಿಕ್ಕ ಹಾಕ್ಕೊಂಡಿದ್ದೀವಿ. ಈ ದ್ವಂದ್ವತ್ವ, ಆ ದ್ವಂದ್ವತ್ವ. 3ನೇದಾಗಿ ಈ ಭೂಮಿಯಲ್ಲಿ ಯಜಮಾನನಾಗಿರೋ ಮನುಷ್ಯ ಪ್ರತಿಯೊಬ್ಬನೂ ದೈವಾಂಶ ಸಂಭೂತನೇ. ಪ್ರತಿಯೊಬ್ಬನೂ ಸಹ ನಾವೆಲ್ಲರಲ್ಲೂ ಆ ದೇವರ ಅಂಶವನ್ನು ಕಾಣಲೇಬೇಕು. ಕಂಡಾಗ ನಾವು ನಿಮ್ಮನ್ನು ನೋಡೋವಂಥ ಪ್ರತಿಕ್ರಿಯೆನೇ ಬದಲಾವಣೆ ಆಗುತ್ತೆ. ನಿಮ್ಮನ್ನು ಮನುಷ್ಯರು ಅಂತ ನೋಡಿದಾಗ ಆಗುವಂಥ ನಮ್ಮ ಮನಸ್ಸಿನ ಕಲ್ಪನೆಯೇ ಬೇರೆ ಆಗುತ್ತೆ. ಆದ್ದರಿಂದ ಈ ದೈವಾಂಶನಾದ ಮಾನವ ದೇವನಾಗಲು ದೀರ್ಘ ಯಾತ್ರೆ ಕೈಗೊಂಡಿದ್ದಾನೆ. ಈ ಮಾನವ ಹೀಗೆ ಇರಲ್ಲ. ಅವನಲ್ಲಿರೋಂಥ ಈ ಭೌತಿಕ ಶರೀರವನ್ನು ತ್ಯಾಗ ಮಾಡಿ ಮುಂದಕ್ಕೆ ಹೋಗಬೇಕಲ್ಲ, ದೇವನಾಗಲು ದೀರ್ಘ ಯಾತ್ರೆ ಕೈಗೊಂಡಿದ್ದಾನವನು. ಈ ಜಗತ್ತೇ ಅವನ ಕಾರ್ಯಕ್ಷೇತ್ರ. ಇಲ್ಲೇ ನಾವು ಎಲ್ಲವನ್ನೂ ಅನುಭವಿಸಬೇಕು. ಇವನ ಅಂತಿಮ ಗುರಿಯೇ ಆ ಏಕೈಕ ದಿವ್ಯ ಚೈತನ್ಯವನ್ನು ಅರಿಯುವುದು ಮತ್ತು ಅನುಭವಿಸುವುದು. ಆ ಚೈತನ್ಯ ಏನಿದೆ ಇಲ್ಲಿ, ಇದನ್ನು ಅರ್ಥ ಮಾಡ್ಕೋಬೇಕು, ಇದನ್ನು ಅನುಭವಿಸ್ಬೇಕು. ಈಗ ನಾವು ಈ 3 ಅಂಶಗಳು ಅಂದರೆ ದೇವನೊಬ್ಬ, ಸೃಷ್ಟಿಯ ದ್ವಂದ್ವತ್ವ, ಮನುಷ್ಯ ದೈವಾಂಶ, ಇವುಗಳನ್ನು ಸಪ್ತಮತಗಳಲ್ಲಿ
ಯಾವ ರೀತಿ ಸಮನ್ವಯ ಇದೆ ಎಂಬುದನ್ನು ಈ ಗ್ರಂಥದಲ್ಲಿ ಉಲ್ಲೇಖಿಸಿರುವಂತೆ ತಿಳಿಯುವ ಪ್ರಯತ್ನ ಮಾಡೋಣ. ಸಪ್ತಮತಗಳಿಗೆ ಬರೋಣ. ಈಗ ದೇವನೊಬ್ಬನೇ ಮೊದಲನೇ ಟಾಪಿಕ್ಕು. ಇದನ್ನು ಹಿಂದೂ ಮತದಲ್ಲಿ ಯಾಕೆ ಹೇಗೆ ಹೇಳಿದ್ದಾರೆ? ಏಕಮೇವಾದ್ವಿತೀಯಂ, ದೇವರೊಬ್ಬನೇ ದೇವರು, ಅನಂತಕೋಟಿ ಬ್ರಹ್ಮಾಂಡ ನಾಯಕ. ಏಕೋ ದೇವ ಸರ್ವಭೂತೇಷು ಗೂಢ, ಎಲ್ಲ ಜೀವರಾಶಿಗಳಲ್ಲಿಯೂ ಗುಪ್ತವಾಗಿ ಅಡಗಿರುವ ದೇವರು ಒಬ್ಬನೇ. ದೇವನೊಬ್ಬ, ನಾಮ ಹಲವು. ಗಿಡ ಮರಗಳಲ್ಲಿ, ತರುಲತೆಗಳಲ್ಲಿ ಸರ್ವವ್ಯಾಪಿ, ಸರ್ವಭೂತಾಂತರಾತ್ಮ, ಎಲ್ಲ ವಸ್ತುಗಳಲ್ಲಿಯೂ ಅಡಗಿ ಆಟವಾಡಿಸುತ್ತಿದ್ದಾನೆ ಆ ಪರಮಾತ್ಮ. ಹೀಗೆ ಅನೇಕ ವಿಧದಲ್ಲಿ ದೇವರೊಬ್ಬನೇ ಎಂದು ಹಿಂದೂ ಧರ್ಮದಲ್ಲಿ ಉಲ್ಲೇಖ ಆಗಿದೆ. ಇನ್ನು ಪಾರ್ಸಿ ಮತದಲ್ಲಿ ಯಾವ ರೀತಿ ಹೇಳಿದ್ದಾರೆ? ಈ ಮತದ ಪವಿತ್ರ ಗ್ರಂಥ ಚಂದ್ ಅವಸ್ಥಾ ಎಂಬುದು. ಈ ಪವಿತ್ರ ಗ್ರಂಥದಲ್ಲಿ ಉಲ್ಲೇಖವಾಗಿರುವುದೆಲ್ಲ ಮಹಾತ್ಮರಾದ ಜರಾತೃಷ್ಟ ಋಷಿಗಳು ಹೇಳಿರುವುದೇ. ಈ ಗ್ರಂಥದಲ್ಲಿ ಹೇಳಿರೋದೇನು ಅಂದರೆ, ಒಬ್ಬನಾದ ದೇವರನ್ನು ಮಾತ್ರ ಪೂಜಿಸಬೇಕು. ಇನ್ನು ಜೈನ ಮತಕ್ಕೆ ಬರೋಣ. ಈ ಮತದ ಒಂದು ಪವಿತ್ರ ಗ್ರಂಥವೊಂದರಲ್ಲಿ ಈ ರೀತಿ ಉಲ್ಲೇಖ ಇದೆ. ಕ್ಷಣಿಕವಾದ ಸೃಷ್ಟಿ ಎಲ್ಲಕ್ಕೂ ಅತೀತನಾಗಿ ಎಲ್ಲ ದೇವರುಗಳಿಗೂ ದೇವರಾದ ಆ ಪರಮಾತ್ಮನು ಶಾಶ್ವತವಾಗಿ ನನ್ನ ಹೃದಯದಲ್ಲಿ ವಾಸಿಸಲಿ. ಯಾರು ಒಣತರ್ಕ, ಸಂಶಯ ಮತ್ತು ಪ್ರಾಪಂಚಿಕ ಕ್ಷಣಿಕವಾದ ವ್ಯಾಮೋಹಗಳಿಂದ ಮುಕ್ತರಾಗಿರುತ್ತಾರೋ, ಅತೀತರಾಗಿರುತ್ತಾರೋ, ಅಂತಹ ಪರಿಶುದ್ಧಾತ್ಮರಿಗೆ ಪರಮಾತ್ಮನ ಸನ್ನಿಧಿ ಪ್ರಾಪ್ತವಾಗುತ್ತದೆ. ಅಂತಹವರು ಪರಮಾತ್ಮನಲ್ಲಿ ಐಕ್ಯವಾಗುತ್ತಾರೆ. ಇದು ಜೈನ ಮತದಲ್ಲಿ ಹೇಳಿರುವಂಥದ್ದು. ಇನ್ನು ಬೌದ್ಧ ಮತದಲ್ಲಿ ಯಾವ ರೀತಿ ಹೇಳಿದ್ದಾರೆ? ಈ ಮತದಲ್ಲಿ ನೇರವಾಗಿ ದೇವರ ಮತ್ತು ಆತ್ಮನ ವಿಚಾರವಾಗಿ ಏನೂ ಸ್ಪಷ್ಟವಾಗಿ ಹೇಳಿಲ್ಲ. ಅವರು ದೇವರಿದ್ದಾನೆ ಅಂತಲೂ ಹೇಳಿಲ್ಲ, ಇಲ್ಲ ಅಂತಲೂ ಹೇಳಿಲ್ಲ. ಆದರೂ ಈ ಮತದಲ್ಲಿ ದೇವರು ಮತ್ತು ಆತ್ಮನ ವಿಷಯಗಳನ್ನು ಪ್ರಸ್ತಾಪಿಸಲ್ಪಟ್ಟಿವೆ. ಈ ಮತದ ಲೈಟ್ ಆಫ್ ಏಷ್ಯಾ ಎಂಬ ಪುಸ್ತಕದಲ್ಲಿ ಈ ರೀತಿ ಉಲ್ಲೇಖ ಇದೆ. ಅದೇನಪ್ಪ ಅಂದರೆ, ಯಾವುದನ್ನು ಮಾತಿನಿಂದ ಅಳೆಯಲು ಸಾಧ್ಯ ಇಲ್ಲವೋ ಅದನ್ನು ಮಾತಿನಿಂದ ಅಳೆಯಲು ಹೋಗಬೇಡ. ಮಾತಿನಲ್ಲಿ ವರ್ಣಿಸೋದಕ್ಕಾಗದೇ ಇದ್ದಿದ್ದನ್ನು ನಾನು ಯಾಕೆ ಮಾತಿನಲ್ಲಿ ಹೇಳೋದಕ್ಕೆ ಹೋಗಬೇಕು? ಆ ಮಾತುಗಳು ನೀವು ಯಾಕೆ ಕೇಳಿಸ್ಕೋಬೇಕು? ಹೀಗೆ ಅದರ ಅರ್ಥ. ಯಾವುದರ ಆಳವನ್ನು ತಿಳಿಯಲು ಸಾಧ್ಯವಿಲ್ಲವೋ ಅದನ್ನು ಮನಸ್ಸಿನಿಂದ ತಿಳಿಯಲು ಯತ್ನಿಸಬೇಡ. ನಿನಗೆ ಯಾವುದು ತಿಳಿಯೋದಿಲ್ಲ ಅದನ್ನು ತಿಳಿಯೋದಕ್ಕೆ ಹೋಗಲೇಬೇಡ. ಆಮೇಲೆ ಇನ್ನೊಂದು, ಯಾರು ಇದನ್ನು ಹೇಗಿದೆ ಅಂತ ಕೇಳ್ತಾರೋ ಅವರು ತಪ್ಪುತ್ತಾರೆ. ಇದು ಹೇಗಿದೆ ಅಂತ ಕೇಳೋಂಗಿಲ್ಲ ಏನೂ. ಯಾರಿದನ್ನು ಹೀಗಿದೆ ಅಂತ ಹೇಳ್ತಾರೋ ಅವರು ತಪ್ಪುತ್ತಾರೆ. ಅಂದರೆ ಇಲ್ಲಿ ಪ್ರಶ್ನೆನೂ ತಪ್ಪು, ಉತ್ತರನೂ ತಪ್ಪು. ಇದರ ವಿಷಯವಾಗಿ ಏನನ್ನೂ ಹೇಳಬೇಡ. ಇಲ್ಲಿ ಚರ್ಚೆಗೆ ಅವಕಾಶವಿಲ್ಲ. ಬೌದ್ಧ ಮತದಲ್ಲಿ ಕೇವಲ ಅನುಭವ ಪಡಿಬೇಕಷ್ಟೆ, ನಾವೇ ಸ್ವಂತಕ್ಕೆ ಅನುಭವ ಪಡಿಬೇಕು. ಇನ್ನು ಕ್ರೈಸ್ತ ಮತದಲ್ಲಿ ಯಾವ ರೀತಿ ಹೇಳಿದ್ದಾರೆ? ಈ ಮತದ ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿ ಈ ರೀತಿ ಉಲ್ಲೇಖ ಇದೆ. ಯಾವ ಮನುಷ್ಯನೂ ತನ್ನಷ್ಟಕ್ಕೆ ತಾನೇ ಬದುಕಲಾರ. ನಾವೆಲ್ಲರೂ ಏಕತ್ವದ ಹಲವು ಮುಖಗಳು. ಪ್ರಪಂಚದ ಮೇಲೆ ಜೀವಿಸುತ್ತಿರುವ ವಿವಿಧ ರಾಷ್ಟ್ರದವರನ್ನೆಲ್ಲ ದೇವರು ತನ್ನ ರಕ್ತದಿಂದಲೇ ಸೃಷ್ಟಿಸಿದ್ದಾನೆ. ಅಂದರೆ ಇಡೀ ಮಂಡಲದಲ್ಲಿ ಇರೋಂಥ ಜೀವರಾಶಿಗಳೆಲ್ಲ ಒಂದೇ ಸೃಷ್ಟಿಯ ಪ್ರಯತ್ನದಿಂದ ಆಗಿರೋಂಥದ್ದು. ಆದ್ದರಿಂದ ಎಲ್ಲರೂ ಒಂದೇ ಅಂತ ಸ್ಪಷ್ಟವಾಗಿ ಹೇಳಿದೆ ಅದರಲ್ಲಿ.
ಆದರೆ ಅದನ್ನು ಬದಿಗಿಟ್ಟು ಇನ್ಯಾವುದೋ ಮೇಲೆ ಅವ್ರು ಹಂಗೆ ಹೇಳಿದರು ಇವ್ರು ಹೆಂಗೆ ಹೇಳಿದರು ಪಾದ್ರಿಗಳು ಅಂಥೇಳಿ ಯಾವುದೋ ಕೇಳ್ಕೊಂಡು ನಾವು ಅದನ್ನು ತಪ್ಪು ಅರ್ಥ ಮಾಡ್ಕೊತೀವಿ. ಇನ್ನು ಇಸ್ಲಾಂ ಮತ ಪವಿತ್ರ ಗ್ರಂಥ ಕುರಾನ್ನಲ್ಲಿ ಬರೆದಿರೋ ವಿಷಯ ಏನು ಅಂದರೆ, ಎಲ್ಲ ಜೀವರಾಶಿಗಳು ದೇವರ ಏಕೈಕ ಕುಟುಂಬದ ಸದಸ್ಯರು. ಈ ಮತದವರು ದೇವರಿಗರ್ಪಿಸುವ ನಮಾಜ್ನಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಎಂದು ಪ್ರಾರ್ಥಿಸುತ್ತಾರೆ. ಇದರ ಅರ್ಥ ದೇವನೊಬ್ಬನಲ್ಲದೆ ಬೇರೆ ಇನ್ನಿಲ್ಲ. ಅವರೂ ದೇವ ಒಬ್ಬ ಅಂದರು, ಇವರೂ ದೇವ ಒಬ್ಬ ಅಂದರು, ಎಲ್ಲರೂ ದೇವ ಒಬ್ಬ ಅಂದರು. ಆದರೂ ಪರಸ್ಪರ ನೀನು ಹೇಳೋದು ಸರಿ ಇಲ್ಲ, ನಾನು ಹೇಳೋದು ಸರಿ, ನಾನು ಹೇಳೋದು ಸರಿ ಇಲ್ಲ, ಅವನು ಹೇಳೋದು ಸರಿ ಇಲ್ಲ, ಇವನು ಹೇಳೋದು ಸರಿ, ಈ ಒಂದು ಜಗಳ. ಈಗ ಸಿಖ್ ಮತ, ಈ ಮತದವರ ಪವಿತ್ರ ಗುರು ಗ್ರಂಥ ಸಾಹೇಬ್ ಗ್ರಂಥದಲ್ಲಿ ಹೀಗೆ ಹೇಳಿದೆ, ಅವನೊಬ್ಬನೇ ಶಾಶ್ವತ, ಎಲ್ಲದರಲ್ಲಿಯೂ ಇರುವವನು ಅವನೇ. ಅವರು ಅದನ್ನೇ ಹೇಳಿದರು. ಇನ್ನು ದ್ವಂದ್ವತ್ವಕ್ಕೆ ಹೋಗೋಣ. ದ್ವಂದ್ವತ್ವ ಅಂದರೆ ಎರಡು, ಒಂದಲ್ಲ ಎರಡು ಅಂತ. ಹಿಂದೂ ಮತ ಒಂದು ಉಪನಿಷತ್ನಲ್ಲಿ ಈ ರೀತಿ ವರ್ಣಿಸಲಾಗಿದೆ, ಸರ್ವಂ ದ್ವಂದ್ವಮಯಂ ಜಗತ್ ಸರ್ವಾಣಿ ಚ ದ್ವಂದ್ವಾಣಿ, ಜಗತ್ತೆಲ್ಲವೂ ದ್ವಂದ್ವಮಯವಾಗಿದೆ ಅಂತ ಹೇಳಿಬಿಟ್ರು ಹಿಂದೂ ಮತದಲ್ಲಿ. ಇನ್ನು ಪಾರ್ಸಿ ಮತದಲ್ಲಿ ಇದನ್ನು ಹೇಳ್ತಾರೆ. ಈ ಮತದ ಪವಿತ್ರ ಗ್ರಂಥ ಚಂದ್ ಅವಸ್ಥಾದಲ್ಲಿ ಈ ರೀತಿ ಹೇಳಿದೆ, ಪ್ರಾರಂಭದಲ್ಲಿ ವಿರುದ್ಧ ಸ್ವಭಾವದ ಎರಡು ಶಕ್ತಿಗಳಿದ್ದುವು, ಒಂದು ದೇವರು ಮತ್ತೊಂದು ಪ್ರಕೃತಿ. ಇವೆರಡರ ಸಂಪರ್ಕದಿಂದ ಸತ್ಯ ಮತ್ತು ಅಸತ್ಯ ಸೃಷ್ಟಿಯಾದವು. ಸುಳ್ಳು ನಿಜ ಮೇಷ್ಟ್ರು ಹೇಳಿದ್ರಲ್ಲ, ಹಾಗೆ ಎರಡು ಸೃಷ್ಟಿಯಾಯಿತು. ಇನ್ನು ಜೈನ ಮತ, ಈ ಮತದಲ್ಲಿ ದ್ವಂದ್ವತ್ವವನ್ನು ಅನೇಕಾನಂತವಾದ ಎಂದು ಕರೆದಿದ್ದಾರೆ. ಈ ಮತಗ್ರಂಥ ಅಮೃತಚಂದ್ರ ಸೂರಿ ಎಂಬ ಗ್ರಂಥದಲ್ಲಿ ಈ ರೀತಿ ಉಲ್ಲೇಖ ಇದೆ, ಮೊಸರು ಕಡೆಯುವವಳು ಹೇಗೆ ಮಂತಿಗೆ ಸುತ್ತಿರುವ ಹಗ್ಗದ ಎರಡು ತುದಿಗಳನ್ನು ಹಿಡಿದು ಬೆಣ್ಣೆಯನ್ನು ತೆಗೆಯುತ್ತಾಳೋ, ಹಾಗೆ ಸಾಧುವು ಪ್ರತಿಯೊಂದು ಪ್ರಶ್ನೆಯ ಎರಡು ಮುಖಗಳನ್ನು ವಿಮರ್ಶಿಸಿ ಸತ್ಯವನ್ನು ಕಾಣುತ್ತಾನೆ. ಹಗ್ಗದ ಎರಡು ತುದಿಗಳೆಂದರೆ ಪರಸ್ಪರ ವಿರುದ್ಧ ದಿಕ್ಕುಗಳಿಂದ ಕೆಲಸ ಮಾಡುತ್ತಿರುವ ಎರಡು ಶಕ್ತಿಗಳು. ಈ ರೀತಿ ಜೈನ ಮತದಲ್ಲಿ. ಬೌದ್ಧ ಮತದ ಒಂದು ಗ್ರಂಥದಲ್ಲಿ ದ್ವಂದ್ವತ್ವದ ವರ್ಣನೆ ಈ ರೀತಿ ಇದೆ, ಕೊಲ್ಲುವುದು ಅದೇ, ಕಾಯುವುದು ಅದೇ, ಅದೇ ಇದು ಮಗ್ಗದ ಹಾಸು ಹೊಕ್ಕುಗಳಂತೆ ಪ್ರೇಮ ಮತ್ತು ಚೈತನ್ಯವೇ ದಾರಗಳು. ಈ ಸೃಷ್ಟಿಯ ಮೂಲ ಶಕ್ತಿ ಎಂಬ ಮಗ್ಗದಲ್ಲಿರುವ ಲಾಳಿಗಳೆಂದರೆ ಮರಣ ಮತ್ತು ಯಾತನೆ. ಚೈತನ್ಯ ಮತ್ತು ಪ್ರೇಮ ಎಂಬೆರಡು ಶಕ್ತಿಗಳು ಸೃಷ್ಟಿ ಕಾರ್ಯದಲ್ಲಿ ತೊಡಗಿವೆ ಎಂದಂತಾಯಿತು. ಇಲ್ಲಿ ಸೃಷ್ಟಿ ಕಾರ್ಯದಲ್ಲಿ ಚೈತನ್ಯ ಮತ್ತು ಪ್ರೇಮ ಎರಡೂ ಸೇರಬೇಕು, ಈ ರೀತಿ ಸೃಷ್ಟಿ ಕಾರ್ಯ ನಡೆಯುತ್ತೆ ಅಂತ ಬೌದ್ಧ ಮತದಲ್ಲಿ ಉಲ್ಲೇಖ ಇದೆ. ಇನ್ನು ಕ್ರೈಸ್ತ ಮತ ಪವಿತ್ರ ಬೈಬಲ್ ಗ್ರಂಥದಲ್ಲಿ ಹೀಗಿದೆ, ಎಲ್ಲರನ್ನೂ ಅವನು ಗಂಡು ಮತ್ತು ಹೆಣ್ಣು ಎಂದು ಎರಡಾಗಿ ಮಾಡಿದನು. ಇಲ್ಲಿ ಗಂಡು ಮತ್ತು ಹೆಣ್ಣು ಅಂದರೆ ಪುರುಷ ಮತ್ತು ಪ್ರಕೃತಿ. ನಾವು ಗಂಡು ಹೆಣ್ಣು ಅಂದ ಕೂಡಲೇ ಲೌಕಿಕವಾಗಿ ಅರ್ಥ ಮಾಡ್ಕೊತೀವಿ, ಹೆಣ್ಣು ಗಂಡು ಅಂತ. ಹೆಣ್ಣು ಪುರುಷನೂ ಹೌದು, ಗಂಡು ಪ್ರಕೃತಿನೂ ಹೌದು. ಅದನ್ನು ನಾವು ಅಧ್ಯಯನದಿಂದ ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನು ವಿವರಣೆ ಕೊಡೋದಕ್ಕೆ ಸಮಯ ಇಲ್ಲ, ಅದನ್ನು ಇನ್ನೊಮ್ಮೆ ಯಾವಾಗಲಾದರೂ ನೋಡೋಣ. ಇನ್ನು ಸಿಖ್ ಮತ ಗುರು ಗ್ರಂಥ ಸಾಹೇಬ್ ಪ್ರಕಾರ ವಿಶ್ವವನ್ನು ಪೋಷಿಸುತ್ತಿರುವ ಪರಮಾತ್ಮನ ಸೃಷ್ಟಿಯ ಹಲವರಲ್ಲಿ ನಾನು ಒಬ್ಬ. ಇದರ ಅರ್ಥ ಒಬ್ಬನಾದ ದೇವನು ಹಲವು ವಸ್ತುಗಳನ್ನು ಸೃಷ್ಟಿಸಿದನು ಎಂದು. ಹೀಗೆ ಸೃಷ್ಟಿಸಲು ಪ್ರಕೃತಿ ಪುರುಷ ಎರಡು ಶಕ್ತಿಗಳು ಅವಶ್ಯಕ ಅಂತ ಸಿಖ್ ಮತದಲ್ಲಿ ಹೇಳಿದರು.
ಇನ್ನು ಮಾನವ ದೇವರ ಒಂದು ಅಂಶ, ಮೂರನೇ ವಿಷಯ ಇದಕ್ಕೆ ಹೋಗೋಣ. ಈಗ ಹಿಂದೂ ಮತ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಹೇ ಅರ್ಜುನ, ಎಲ್ಲರ ಹೃದಯದ ಮಧ್ಯದಲ್ಲಿಯೂ ಭಗವಂತ ಇದ್ದಾನೆ. ಸೋಹಂ, ಅವನು ನಾನೇ. ಅಹಂ ಸಹ, ನಾನೂ ಅವನೇ. ಇಷ್ಟಲ್ಲದೆ ಇನ್ನೂ ಅನೇಕ ಋಷಿ ವಚನಗಳು ಸಹ ಇದ್ದಾವೆ ಇದರಲ್ಲಿ. ಅಲ್ಲಿಗೆ ಹಿಂದೂ ಮತದ ಸಾಕು. ಪಾರ್ಸಿ ಮತ ಚಂದ್ ಅವಸ್ಥಾ ಗ್ರಂಥದಲ್ಲಿ ಮನುಷ್ಯ ದೇವರ ಮಗು, ಈ ದೇವಪುತ್ರ ಅಮರ. ದೇವರು ಕಟ್ಟುತ್ತಿರುವ ಪರಿಪೂರ್ಣ ವಿಶ್ವದಲ್ಲಿ ತನ್ನ ಮಗ ಒಳ್ಳೆಯ ಕೆಲಸಗಾರನಂಗೆ ಆಗಬೇಕು ಒಂದು ದೇವರ ಇಚ್ಛೆ. ಅಂದರೆ ದೇವರ ಇಚ್ಛೆ ನಾನು ಒಳ್ಳೆಯವನಾಗಬೇಕು, ನೀವೆಲ್ಲ ಒಳ್ಳೆಯವರಾಗಬೇಕು ಅನ್ನೋದೇ ಅವನ ಇಚ್ಛೆ. ಜೈನ ಮತ ದೇವರುಗಳಿಗೆಲ್ಲ ದೇವನಾದ ಪರಮಾತ್ಮನು ನನ್ನ ಹೃದಯದಲ್ಲಿ ನೆಲೆಸಲಿ, ಅವರು ಅದು ಹೇಳಿದರು. ಬೌದ್ಧ ಮತ ಲೈಟ್ ಆಫ್ ಏಷ್ಯಾ, ಪೂರ್ಣತ್ವ ಸಮುದ್ರ. ಲೈಟ್ ಆಫ್ ಏಷ್ಯಾದಲ್ಲಿ ಈ ರೀತಿ ಇದೆ, ಪೂರ್ಣತ್ವ ಸಮುದ್ರಕ್ಕೆ ಹೋಲಿಸಿದ್ದಾರೆ. ಮನುಷ್ಯ ಒಂದು ಹನಿ ನೀರು. ಓಂ ಮಣಿ ಪದ್ಮೇ ಹುಂ, ಸಮುದ್ರ ಜಲದ ಒಂದು ಹನಿ ಪ್ರಕಾಶಮಾನವಾದ ಸಾಗರ ಜಲದಲ್ಲಿ ಲೀನವಾಯಿತು. ಆ ಒಂದು ಹನಿ ಸಾಗರದ ಜಲದಲ್ಲಿ ಲೀನವಾಯಿತು, ನಿರ್ವಾಣ ಪ್ರಾಪ್ತಿಯಾಯಿತು ಅಲ್ಲಿಗೆ. ಅಂದರೆ ಆ ಮಟ್ಟಕ್ಕೆ ಈ ನೀರು ಹನಿ ಸಾಗರದ ಜಲದಲ್ಲಿ ಲೀನವಾಗಬೇಕು ಅಂದರೆ ಶುದ್ಧವಾಗಬೇಕು. ಇದು ಏನೇನೋ ಇಟ್ಕೊಂಡು ಹೋಗಬಾರ್ದು. ಆವಾಗ ಈ ರೀತಿಯ ನಾವು ಸಾಧನೆ ಮಾಡಿದಾಗ ನಿರ್ವಾಣ ಪ್ರಾಪ್ತಿ ಆಗುತ್ತೆ. ಕ್ರೈಸ್ತ ಮತ ನೀನು ದೇವರ ಒಂದು ದೇಗುಲ, ಈ ನಿನ್ನ ದೇಗುಲದಲ್ಲಿ ದೇವರ ಒಂದು ಅಂಶವೊಂದು ಇದೆ ಎಂಬುದನ್ನು ತಿಳಿಯೆಯ ಮಾನವ ಅಂತ ಕ್ರೈಸ್ತ ಮತ. ಈ ರೀತಿ ಎಲ್ಲರೂ ಸಹ ಎಲ್ಲ ಧರ್ಮಗಳು ಒಂದನ್ನೇ ಹೇಳೋದು. ಅದನ್ನು ಆ ಭಾಷೆ, ಆ ಹೇಳೋ ರೀತಿ ಅದರಲ್ಲಿ ವ್ಯತ್ಯಾಸವಾಗುತ್ತಷ್ಟೆ. ಇನ್ನು ಕುರಾನ್ ಅಲ್ಲಾ ಎಲ್ಲದರಲ್ಲಿಯೂ ಹೊರಗೂ ಮತ್ತು ಒಳಗೂ ವ್ಯಾಪಿಸಿದ್ದಾನೆ. ನಾನೇ ನಿಮ್ಮೆಲ್ಲರ ಆತ್ಮಗಳು, ಆದರೂ ನೀವು ಏಕೆ ನೋಡಲಾರಿರಿ? ನಿಮ್ಮ ಒಂದೊಂದು ಉಸಿರಿನಲ್ಲಿಯೂ ನಾನಿದ್ದೇನೆ, ಆದರೆ ನಿಮಗೆ ನಿಜವಾದ ನೇತ್ರಗಳಿಲ್ಲದೆ ಕುರುಡರಾಗಿದ್ದೀರಿ. ಆದ್ದರಿಂದ ನೀವು ನನ್ನನ್ನು ನೋಡಲಾರ್ರಿ. ನಾವೆಲ್ಲರೂ ದೇವರ ಅಂಶಗಳೆಂದು ಅವನಲ್ಲಿಗೆ ಮತ್ತೆ ಖಂಡಿತ ಹಿಂತಿರುಗುತ್ತೇವೆಂದು ಘೋಷಿಸಿ. ಈ ರೀತಿ ಇಸ್ಲಾಂ ಮತದಲ್ಲಿ ಹೇಳಿದೆ. ಸಿಖ್ ಮತ ಗುರು ಗ್ರಂಥ ಸಾಹಿಬ್ ಪ್ರಕಾರ ಪ್ರತಿಯೊಂದು ಹೃದಯದಲ್ಲಿಯೂ ಹರಿ ನೆಲೆಸಿದ್ದಾನೆಂದು ಋಷಿಗಳು ಘೋಷಿಸಿದ್ದಾರೆ ಅಂತ ಅವರು ಸಹ ಹೇಳಿದರು. ಈ ರೀತಿ ಸಪ್ತ ಮತಗಳು ಸಹ ಹೇಳುವಂಥ ವಿಚಾರ ಒಂದೇ ರೀತಿ ಇದೆ. ಅದನ್ನು ನಾವು ಅಧ್ಯಯನ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಮುಂದಕ್ಕೆ ದ್ವಂದ್ವತ್ವದ್ದಾಯಿತು. ಆಧ್ಯಾತ್ಮಶಾಸ್ತ್ರ ಬೋಧೆ ಇದನ್ನೊಂಚೂರು ತಗೊಳ್ಳೋಣ. ಎಲ್ಲ ಮತಗಳಲ್ಲಿಯೂ ಆಧ್ಯಾತ್ಮ ಜೀವನಕ್ಕೆ ಎಲ್ಲಕ್ಕಿಂತ ಹೆಚ್ಚು ಗೌರವ ತೋರಿಸಿದ್ದಾರೆ. ಅದು ನಮಗೆಲ್ಲ ಕಾಣುತ್ತೆ. ಎಲ್ಲರೂ ಸಹ ಆಧ್ಯಾತ್ಮ, ನಮ್ಮ ಧರ್ಮ, ನಮ್ಮ ಮತ, ನಮ್ಮ ಧರ್ಮ, ನಮ್ಮ ಮತ ಅಂಥೇಳಿ ಆ ಒಂದು ಅಧ್ಯಯನದಲ್ಲಿ ತೊಡಗಿರ್ತಾರೆ. ಆದರೆ ಆಧ್ಯಾತ್ಮ ಜೀವನ ಮಾತ್ರ ವ್ಯಕ್ತಿಗೆ ಸಂಬಂಧಿಸಿದ್ದು. ಮನಸ್ಸಿಗಿಂತಲೂ ಊರ್ಧ್ವ ಸ್ಥಿತಿಗೆ ಪ್ರಜ್ಞೆ ಏರುವುದನ್ನು ಈ ಶಾಸ್ತ್ರ ಬೋಧಿಸುತ್ತೆ. ಹೀಗೆ ಪ್ರಜ್ಞೆ ಮೇಲೇರಿರುವ ವಿಧಾನವನ್ನು ಯೋಗ ಎಂದು ಕರೆದಿದ್ದಾರೆ. ಯೋಗಕ್ಕೆ ಎರಡು ಮುಖ, ಧ್ಯಾನ ಮತ್ತು ತಪಸ್ಸು. ಇದನ್ನೆಲ್ಲ ಹಿಂದೆ ಹೇಳಿದರಲ್ಲ ಯೋಗ. ಈ ರೀತಿ ಎಲ್ಲ ಮತಗಳಲ್ಲಿಯೂ ಆದಿಯಿಂದಲೂ ಅನೇಕ ಮಹಾತ್ಮರು ಗುಂಪಾಗಿ ಶಿಷ್ಯರನ್ನು ಹೊಂದಿದ್ದೇನೋ ನಿಜ. ಆದರೆ ಯೋಗ ಮಾರ್ಗದಲ್ಲಿ ಮನಸ್ಸಿಗಿಂತ ಊರ್ಧ್ವಲೋಕ ಮತ್ತು ದೇಹಗಳಿಗೆ ಪ್ರಜ್ಞೆಯ ಏರುವಿಕೆ. ಒಬ್ಬೊಬ್ಬ ವ್ಯಕ್ತಿ ತನ್ನದೇ ಆದ ಮಾರ್ಗದಲ್ಲಿ ಏರಬೇಕು. ನಾವೇನು ಧರ್ಮಶಾಸ್ತ್ರಗಳು ನಮಗೆ ಹೇಳಿಕೊಟ್ಟರೂ ಸಹ ನಮ್ಮ ಪ್ರಯತ್ನದಿಂದಲೇ ನಾವು ಹೋಗಬೇಕು.
ಈ ಯೋಗ ಪಥವನ್ನು ವಿವಿಧ ಹಂತಗಳಾಗಿ ಮತಗಳು ವರ್ಣಿಸಿವೆ. ಅದನ್ನು ಯಾವ ರೀತಿ ವರ್ಣಿಸಿವೆ? ಹಿಂದೂ ಮತ ಯೋಗ ಎಂಬ ಪದಕ್ಕೆ ಕೂಡುವುದು ಅಥವಾ ಒಂದಾಗಿ ಸೇರುವುದು ಎಂದರ್ಥ. ಆತ್ಮಪ್ರಜ್ಞೆ, ಪರಮಾತ್ಮ ಪ್ರಜ್ಞೆಯಲ್ಲಿ ಒಂದಾಗುವುದು ಎಂಬುದು ಯೋಗಶಾಸ್ತ್ರದ ಸಾರ. ಅಂದರೆ ಜೀವಾತ್ಮ ಪರಮಾತ್ಮನಲ್ಲಿ ಸೇರ್ಪಡೆಯಾಗುವುದು, ಇದೇ ಯೋಗ. ಯೋಗ ಅಂದರೆ ಕೂಡೋದು. ನಾವೇನು ಮಾಡ್ತೀವಿ? ಯೋಗ ಅಂದರೆ ಒಂಟು ಕಾಲಿನಲ್ಲಿ ನಿಲ್ಲೋದು, ಕೈ ಮೇಲೆ ಕೆತ್ತೋದು, ಇನ್ಯಾವುದೋ ಸೂರ್ಯ ನಮಸ್ಕಾರ ಮಾಡೋದು, ಈ ರೀತಿ ಶರೀರಕ್ಕೆ ದಂಡನೆ ಮಾಡೋದು ಆಗಲಿ, ಅಭ್ಯಾಸ ಮಾಡೋದಾಗಲಿ, ಇದನ್ನು ನಾವು ತಿಳ್ಕೊಂಡಿದ್ದೀವಲ್ಲ, ಅದು ಯೋಗ. ಅದಕ್ಕಿನ್ನ ಯೋಗದ ಒಂದು ಅಂಶ ಅದು. ಶರೀರವನ್ನು ಸಿದ್ಧ ಮಾಡಿಕೊಳ್ಳೋದು. ಈ ಹಂತಗಳಿಗೆ ಯೋಗ ಮಾರ್ಗವನ್ನು 5 ಹಂತಗಳಾಗಿ ವಿಂಗಡಿಸಿದ್ದಾರೆ ಇಲ್ಲಿ ನಮ್ಮ ಹಿಂದೂ ಮತದಲ್ಲಿ. ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಪರಿವ್ರಾಜಕ. ಮನಸ್ಸಿಗಿಂತ ಅತೀತವಾದ ಬುದ್ಧಿಲೋಕದಲ್ಲಿ ಪ್ರಜ್ಞೆ ಓಡಾಡುವಂಥ ಸ್ಥಿತಿ ಪರಿವ್ರಾಜಕ. ಇನ್ನು ಎರಡನೇದು ಕುಟೀಚಕ. ಬುದ್ಧಿಲೋಕದಲ್ಲಿ ಪ್ರಜ್ಞೆ ಸ್ಥಿರವಾಗಿ ನೆಲೆಸಿದೆ ಎಂದು. ಹಂಸ, ನಾನು ಭಗವದಂಶವೆಂಬ ನೇರವಾದ ಅನುಭವ ಸ್ಥಿತಿ. ನಾನು ಪರಮಾತ್ಮನ ಒಂದು ಅಂಶವೇ ಎನ್ನುವುದು, ಅದು ಹಂಸ ಸ್ಥಿತಿ. ಪರಮಹಂಸ, ದೈವ ಪ್ರಜ್ಞೆಯಲ್ಲಿ ಒಂದಾದ ಪರಮಸ್ಥಿತಿ. ಮತ್ತು ಅತೀತ, ಪರಮ ಜೀವನ್ಮುಕ್ತ ಸ್ಥಿತಿ. ಇದಕ್ಕೆ ತಲುಪಬೇಕಾದರೆ ಬಹಳ ದೀರ್ಘವಾದ ಸಾಧನೆ ನಾವು ಮಾಡಬೇಕು. ಇನ್ನು ಬೌದ್ಧ ಮತದಲ್ಲಿ ಯಾವ ರೀತಿ ಹೇಳಿದ್ದಾರೆ ಇದನ್ನು ಅಂತ. ಶ್ರೋತಾಪನ್ನ, ಮನಸ್ಸಿಗೆ ಅತೀತವಾದ ಬುದ್ಧಿಪ್ರಜ್ಞೆ ಎಂಬ ಪ್ರವಾಹವನ್ನು ಸೇರಿದವನು. ಸಕೃದ ಆಗಾಮಿ, ಜೀವನ್ಮುಕ್ತನಾಗಲು ಒಮ್ಮೆ ಜನ್ಮವೆತ್ತಬೇಕಾದವನು. ಅನಾಗಮಿ, ಪುನರ್ಜನ್ಮ ಇಲ್ಲದೇ ಇದ್ದವನು. ಅರ್ಹತ, ನಿರ್ವಾಣ ಲೋಕ ಪ್ರಜ್ಞೆಯನ್ನು ಪ್ರವೇಶಿಸಿ ಅರ್ಹತೆ ಪಡೆದಿರುವಂಥವನು. ಅಶೇಖ, ಶಿಷ್ಯತ್ವವನ್ನು ದಾಟಿ ಜೀವನ್ಮುಕ್ತನಾದವನು. ಇನ್ನು ಕ್ರೈಸ್ತ ಮತದಲ್ಲಿ ಯಾವ ರೀತಿ ಹೇಳಿದ್ದಾರೆ ಇದನ್ನು? ಜನನ, ಬರ್ತ್, ಬುದ್ಧಿಪ್ರಜ್ಞೆಯ ಜನನ. ಬರ್ತ್ ಅಂದರೆ ಮಗು ಹುಟ್ಟೋದು ಅಲ್ಲ. ಹೌದು, ಮಗು ಹುಟ್ಟೋದು ಹೌದು. ಆದರೆ ಅದ್ರ ಜೊತೆಗೆ ಅದಕ್ಕೆ ಬುದ್ಧಿ ಬರ್ತಾ ಬರ್ತಾ ಬುದ್ಧಿ ಪ್ರಜ್ಞೆ ಜನನವಾಗುತ್ತೆ ಅಲ್ಲಿಂದ. ಇನ್ನು ಎರಡನೇದು ಬ್ಯಾಪ್ಟಿಸಮ್, ಮನಸ್ಸಿಗೆ ಬುದ್ಧಿ ಪ್ರಜ್ಞೆಯ ಸ್ನಾನ ಮಾಡಿಸುವುದು. ಇದು ನಾವು ಇದನ್ನು ಜನಿವಾರ ನಮಗೆ ಮೊದಲನೇ ಸ್ಥಿತಿ. ನಾವು ಯಾವುದಕ್ಕೆ ಇದಕ್ಕೆ ಹೋಗ್ತೀವಲ್ಲ, ಬ್ರಹ್ಮಚರ್ಯಾಶ್ರಮಕ್ಕೆ ಬರ್ತೀವಲ್ಲ, ಅದು. ಇವನ್ನ ದೇಹಾತ್ಮ ವಿನಾಶ, ಅನಿಹಿಲೇಷನ್ ಅಂತ. ದೇಹಾತ್ಮ ಭಾವವಾದ ಅಹಂಕಾರ ಭಾವವನ್ನು ತ್ಯಜಿಸುವುದು, ದೇಹಾತ್ಮ ಭಾವನೆ ತ್ಯಾಗ ಮಾಡೋದು. ಇನ್ನು ನಾಲ್ಕನೇದು ದಮನ, ಕ್ರೂಸಿಫಿಕ್ಷನ್, ಲೋಕಹಿತ ಕಾರ್ಯವನ್ನು ಮಾಡಲು ತನ್ನ ಸ್ವಂತ ಹಿತಗಳನ್ನು ದಮನ ಮಾಡುವುದು. ಅಂದರೆ ಲೋಕಹಿತ ಮಾಡಬೇಕಾದ್ರೆ ನನ್ನ ಸ್ವಂತ ಹಿತಾಸಕ್ತಿ ನೋಡ್ಕೊಳ್ಳೋಂಗೆ ಇಲ್ಲ, ಅದನ್ನು ಮೆಟ್ಟಿ ನಿಂತು ಮುಂದಕ್ಕೆ ಹೋಗಬೇಕು. ಪುನರ್ಜೀವನ, ರಿಸರೆಕ್ಷನ್, ಮಾನವ ಜೀವನವನ್ನು ಕೊನೆಗೊಳಿಸಿ ಜೀವನ್ಮುಕ್ತನ ಜೀವನವನ್ನು ಪ್ರಾರಂಭಿಸುವುದು ಅಥವಾ ಮನುಷ್ಯತ್ವದಿಂದ ದೈವತ್ವಕ್ಕೆ ಏರುವುದು. ನೋಡಿ, ಕ್ರೈಸ್ತ ಮತದಲ್ಲಿ ಇಷ್ಟೆಲ್ಲ ಇದೆ. ಇದು ಯಾಕೆ ನಾವು ಅರ್ಥ ಮಾಡ್ಕೊಳಲ್ಲ ಅಂದರೆ ನಮಗೆ ಇಂಗ್ಲೀಷ್ ಗೊತ್ತಿಲ್ಲ. ಕನ್ನಡದಲ್ಲಿ ಏನು ಗೊತ್ತೋ ನಮಗೆ ಗೊತ್ತಿರೋಂಥದ್ದು ನಾವು ಅರ್ಥ ಮಾಡ್ಕೊತೀವಿ. ಈ ರೀತಿ ಭಾಷಾಭೇದ, ದೇಶಭೇದ, ಈ ರೀತಿಯಾಗಿ ಈ ಒಂದು ಸಪ್ತ ಮತಗಳು ಅಲ್ಲಲ್ಲೇ ಬೇರೆ ರೀತಿ ಇದ್ದಾವೆ. ಎಲ್ಲವೂ ಸಹ ಒಂದೇ ಸಮನ್ವಯ ಏನಿದೆ ಅನ್ನೋದನ್ನು ಹೇಳೋದಕ್ಕೆ ಈ ಗ್ರಂಥ ಪ್ರಯತ್ನ ಪಡ್ತಾ ಇದೆ. ಇನ್ನು ಇಸ್ಲಾಂ ಮತ, ಆಧ್ಯಾತ್ಮ ಪ್ರಗತಿಯನ್ನು ಈ ಮತದಲ್ಲಿ 3 ಹಂತಗಳಾಗಿ ವಿಂಗಡಿಸಿದ್ದಾರೆ ಅವರು. ಪವಿತ್ರ ಕುರಾನಿನ 12ನೇ ಅಧ್ಯಾಯದ 53ನೇ ಸಂದೇಶದಲ್ಲಿ ಹೀಗೆ ಬರೆದಿದೆ: ಖಂಡಿತವಾಗಿಯೂ ನನ್ನ ಪ್ರಭು, ರಕ್ಷಕ ಮತ್ತು ಅತ್ಯಂತ ದಯಾಮಯ.
ನನ್ನ ಪ್ರಭು ದೇವರು ರಕ್ಷಕ, ನಮ್ಮನ್ನು ರಕ್ಷಣೆ ಮಾಡೋನು, ಅತ್ಯಂತ ದಯಾಮಯ. ಇವನು ನಮ್ಮನ್ನು ಮೃಗದರ್ಜೆಯಿಂದ ಮನುಷ್ಯ ದರ್ಜೆಗೆ ಮತ್ತು ಮನುಷ್ಯ ದರ್ಜೆಯಿಂದ ದೈವತ್ವಕ್ಕೆ ಕರೆದೊಯ್ಯುತ್ತಾನೆ. ಈಗ ಇದು ಸುಳ್ಳು ಸತ್ಯವೋ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಇದು ಹೇಳಿರೋರು ಯಾರು? ಮನುಷ್ಯರು. ದೇವರು ಹೇಳಿಲ್ಲ, ದೇವರು ಹೇಳಿದ್ದು ನಾವು ಕೇಳಿಲ್ಲ. ಆದ್ದರಿಂದ ಇದು ನಿಜವೋ ಸುಳ್ಳೋ ನಿಮಗೆ ಬಿಟ್ಟುಬಿಡ್ತೀವಿ. ಹೀಗೆ ಬೇರೆ ಬೇರೆ ಮತಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಒಂದೇ ಅರ್ಥವನ್ನು ಕೊಡುವ ಸಂದೇಶಗಳನ್ನು ನಾವು ಇದುವರೆಗೆ ವಿಮರ್ಶಿಸಿದ್ದೀವಿ. ಒಟ್ಟಿನಲ್ಲಿ ಎಲ್ಲ ಮತಗಳು ಮತೀಯ ಜೀವನದ ಮೊದಲನೇ ಹಂತದಲ್ಲಿ ಸ್ಥೂಲ ದೇಹ, ರಾಗಭಾವಗಳು ಮತ್ತು ಮನಸ್ಸು ಇವುಗಳನ್ನು ನಯವು, ಸೂಕ್ಷ್ಮವು, ಶುದ್ಧವು ಮತ್ತು ಉಪಯುಕ್ತವೂ ಆಗುವಂತೆ ಮಾಡುತ್ತವೆ. ಇವೇನು ಸುಮ್ಮನಿರಲ್ಲ. ಈ ಮತಗಳಲ್ಲಿ ಹೇಳಿರೋಂಥ ತತ್ವಗಳು ನಮ್ಮನ್ನು ಈ ರೀತಿ ನೈತಿಕ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಡ್ತವೆ. ಎರಡನೇ ಹಂತದಲ್ಲಿ ತ್ರಿಕರಣಗಳನ್ನು ಊರ್ಧ್ವಮುಖಗೊಳಿಸಿ ಬುದ್ಧಿ ಅಥವಾ ಜ್ಞಾನ ಪ್ರಾಪ್ತಿಯಾಗುವಂತೆ ಮಾಡಿ ಅಹಂಕಾರವನ್ನು ತೊಲಗಿಸಿ ಜೀವನವನ್ನು ನಮ್ರತೆಯಿಂದ ತುಂಬುತ್ತವೆ. ಮತ್ತು ಮೂರನೇ ಹಂತ ನಮ್ಮ ಪ್ರಜ್ಞೆಯನ್ನು ಊರ್ಧ್ವಮುಖವಾಗಿ ಏರುವಂತೆ ಮಾಡಿ ದೈವ ಪ್ರಜ್ಞೆಯಲ್ಲಿ ಐಕ್ಯವಾಗಲು ಸಹಾಯ ಮಾಡುತ್ತವೆ. ಇದಕ್ಕಿನ್ನ ಬೇಕಾ ನಮಗೆ? ಆದ್ದರಿಂದ ಮತಬೋಧಗಳನ್ನು ಚರ್ಚಾಸ್ಪದವಾದ ಮತ್ತು ಮೂಢನಂಬಿಕೆಗಳಿಂದ ಕೂಡಿದ ಭಾಗವನ್ನು ತೆಗೆದುಹಾಕಿ ನಾವು ಅನುಷ್ಠಾನ ಮಾಡಿದರೆ ನಮ್ಮ ಹೊರಗಿನ ಜೀವನ ಜಯಪ್ರದವೂ ದಕ್ಷತೆಯಿಂದ ಕೂಡಿದುದು ಮತ್ತು ಉಪಯುಕ್ತವೂ ಆಗುತ್ತದೆ. ರಾಗಭಾವ ಮತ್ತು ಮನಸ್ಸು ಸಂತೋಷ ಮತ್ತು ಶಾಂತಿಯಿಂದ ತುಂಬಿರುತ್ತವೆ ಮತ್ತು ಬುದ್ಧಿಪ್ರಜ್ಞೆ ವಿಕಾಸವಾಗಿ ಆತ್ಮಾನುಭವದ ಆನಂದವನ್ನು ತರುತ್ತದೆ. ದೇಹಕ್ಕೆ ಆಹಾರ ಎಷ್ಟು ಅಗತ್ಯವೋ, 2 ನಿಮಿಷ, ನಿದ್ರೆ ಎಷ್ಟು ಅಗತ್ಯವೋ ಹಾಗೆ ಆತ್ಮೋನ್ನತಿಗೆ ಮತ ಮತ್ತು ಮತದ ಒಂದು ಉಪದೇಶ ಅಷ್ಟೇ ಅಗತ್ಯ. ದೇಹಾರೋಗ್ಯಕ್ಕೆ ವ್ಯಾಯಾಮ ಎಷ್ಟು ಅಗತ್ಯವೋ ಆತ್ಮವಿಕಾಸಕ್ಕೆ ಮತ ಅಷ್ಟೇ ಅಗತ್ಯ. ನಮಗೆ ಮತನೂ ಬೇಕು, ಮನೆಯೂ ಬೇಕು. ಮತಗಳ ಮೂಲ ತತ್ವಗಳು ಮತ್ತು ಮುಖ್ಯ ಬೋಧೆಗಳು ಯಾವ ಕಾಲದಲ್ಲಿಯೂ ಬದಲಾವಣೆ ಆಗಲ್ಲ, ಯಾವ ಕಾಲಕ್ಕೂ ಹಳೆಯದಾಗೋದಿಲ್ಲ. ಎಲ್ಲ ಕಾಲಗಳಲ್ಲಿಯೂ ಎಲ್ಲರಿಗೂ ಉಪಯುಕ್ತವಾಗಿವೆ. ಹಿಂದೆ ಬರದಂತೆ ಮತದ ಮೂಲ ತತ್ವಗಳನ್ನು, ವಿಜ್ಞಾನದ ಮೂಲ ತತ್ವಗಳನ್ನು ಸರಿಯಾದ ತಿಳುವಳಿಕೆಯಿಂದ ಸಮೀಪವರ್ತಿಗಳಾಗುವಂತೆ ಮಾಡೋಣ. ವಿಜ್ಞಾನದ ಮೂಲ ತತ್ವಗಳಿಗೆ ಬಂದಿರಲಿ, ಇವೆರಡರ ಮಧ್ಯೆ ಸಮರಸವೇರ್ಪಡುವಂತೆ ಮಾಡೋಣ. ಇವೆರಡರ ಸಮರಸ ಮತ್ತು ಸಹಕಾರಗಳಿಂದ ಒಂದು ಹೊಸ ವೈಜ್ಞಾನಿಕ ವಿಶ್ವಮತವನ್ನು ಸೃಷ್ಟಿ ಮಾಡೋಣ ಮತ್ತು ಇದರಿಂದ ಅಂತರಂಗದಲ್ಲಿ ಆನಂದ ಐಶ್ವರ್ಯಗಳನ್ನು, ಬಾಹ್ಯ ಜೀವನದಲ್ಲಿ ಸುಖದ ಐಶ್ವರ್ಯಗಳನ್ನು ಕೊಡುವ ಹೊಸ ಸತ್ಯಯುಗ ಶೀಘ್ರದಲ್ಲಿ ಬರುವಂತೆ ಮಾಡಲು ನಾವೆಲ್ಲ ಉಪಯುಕ್ತ ಉಪಕರಣಗಳಾಗೋಣ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು